ಇನ್ನೊಂದು ನಾವು ಹೇಳ್ತೀವಿ ಡಯಾಬಿಟೀಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸ್ಲೀಪ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ನಿದ್ದೆ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿರೋ ಅಷ್ಟು ನಮ್ಮ ಡಯಾಬಿಟೀಸ್ಗೆ ಕಂಟ್ರೋಲ್ಗೆ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತೀವಿ. ಎಷ್ಟೊಂದು ಜನ ಏನು ಮಾಡ್ತಾರೆ, ನಿದ್ದೆ ತುಂಬ ಕಮ್ಮಿ ಮಾಡ್ತಾರೆ, ಆ್ಯಕ್ಟಿವಿಟಿ ಮಾಡ್ತಿರ್ತಾರೆ, ಎಕ್ಸಸೈಸ್ ಮಾಡ್ತಿರ್ತಾರೆ, ಮೆಡಿಸಿನ್ಸ್ ಮಾಡ್ತಿರ್ತಾರೆ. ಟೆನ್ಷನ್ ಲೆವೆಲ್ ನಿದ್ದೆ ಕಮ್ಮಿ ಆಗೋದ್ರಿಂದ ಟೆನ್ಷನ್ ಜಾಸ್ತಿ ಆಗುತ್ತೆ. ಟೆನ್ಷನ್ ಜಾಸ್ತಿ ಆದರೆ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಕಾರ್ಟಿಸಾಲ್ ಆದರೆ ಅನ್ನೆಸರಿ ಫ್ಯಾಟ್ ಅಕ್ಯುಮುಲೇಷನು, ಫ್ಯಾಟ್ ಫಾರ್ಮೇಷನ್ಸು, ಇವೆಲ್ಲವೂ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ನಾವು ಏನು ಕರಿತೀವೋ ಅದು ಕಾಮನಾಗಿ ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನೀವು ಕರೆಕ್ಟಾಗಿ ಬ್ಯಾಲೆನ್ಸ್ ಔಟ್ ಮಾಡಬೇಕಾಗುತ್ತೆ. ಡಯಟ್ ತುಂಬಾ ಅವಶ್ಯಕತೆ, ತುಂಬಾ ಏನಾಗುತ್ತೆ ಅಂದರೆ ನೋ ಫಾಸ್ಟಿಂಗ್ ಆ್ಯಂಡ್ ನೋ ಫೀಸ್ಟಿಂಗ್ ಅಂತೀವಿ. ಅದು ಹೊಟ್ಟೆ ತುಂಬಾ ತಿನ್ನೋಂಗಿಲ್ಲ ಅಥವಾ ಖಾಲಿ ಹೊಟ್ಟೆನೂ ಇರೋಂಗಿಲ್ಲ. ಟೈಮ್ ಕರೆಕ್ಟಾಗಿ ತಿನ್ನಬೇಕಾಗತ್ತೆ. ಏನೇ ತಿಂದರೂ ಅಳತೆ ಕರೆಕ್ಟಾಗಿ ನೋಡ್ಕೊಂಡು ತಿನ್ನಬೇಕಾಗತ್ತೆ. ನಾವು ತಿಂದಾಗೆಲ್ಲ ಎನ್ಶ್ಯೂರ್ ಮಾಡಬೇಕು ಕರೆಕ್ಟಾಗಿ ತಿಂದಿದ್ದೀವ, ಕ್ಯಾಲ್ರಿ ಕೌಂಟ್ ಕರೆಕ್ಟಾಗಿದೆಯಾ. ಕ್ಯಾಲ್ರಿ ಕೌಂಟು ತುಂಬ ಇಂಪಾರ್ಟೆಂಟ್. ಓವರ್ ಕ್ಯಾಲ್ರಿ ಕೌಂಟ್ ಮಾಡೋಂಗಿಲ್ಲ. 1800 ಪರ್ ಡೇ ಅಂತ ಹೇಳ್ತೀವಿ. ಒಂದು ದಿನದಲ್ಲಿ ನಾವು ಲೆಕ್ಕ ಹಾಕಿದ್ರೆ 1800 ಕ್ಯಾಲರೀಸ್ ಮಾತ್ರ ತಿನ್ನಬೇಕು. ಇನ್ಫ್ಯಾಕ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಮದುವೆ ಮನೆಗೆ ಹೋದಾಗ ಒಂದು ಸತಿಗೆ ನಾವು 1800 ಕ್ಯಾಲರೀಸ್ ತೊಗೊಂಡ್ಬಿಡ್ತೀವಿ. ಸೊ ಹಾಗಾಗಿ ನಾವು ಥ್ರೂಔಟ್ ದ ಡೇ ನಾವು ಕರೆಕ್ಟಾಗಿ ಸ್ಪ್ಲಿಟ್ ಔಟ್ ಮಾಡ್ಕೊಂಡ್ರಾಗ ನಿಮ್ಮ ಡಯಾಬಿಟೀಸ್ ಕಂಟ್ರೋಲ್ ಭಾರಿ ಸುಲಭವಾಗಿ ಕಂಟ್ರೋಲ್ ಆಗುತ್ತೆ ಅಂತ ನಾವು ಹೇಳ್ತೀವಿ.